ಅವರು ಡಿಫೆಂಡ್ ಮಾಡ್ಕೊಳ್ಳಿಲ್ಲ ಡಿಬಾರ್ ಆದ್ಮೇಲೆ. ತುಂಬಾ ಇಮಿಡಿಯೇಟ್ ಆಗಿ ಸೋಲ್ನ ಒಪ್ಕೊಂಡ್ಬಿಟ್ರು. ಕಳಪೆನ ಧ್ರುವರ ಕೊಟ್ಟಾಯಿತು. ನನಗೆ ರೀಸನ್ಸ್ ಖುಷಿ. ಬಿಗ್ ಬಾಸ್ ಮನೆಯ ಬಿಬಿ ಕಾಲೇಜ್ ಟಾಸ್ಕ್ ನಿನ್ನೆ ಮುಕ್ತಾಯ ಆಯಿತು. ನಿನ್ನೆಯ ಒಂದು ಎಪಿಸೋಡ್ ನೋಡಿದ ನಂತರ ತಲೆಯಲ್ಲಿ 10 ಪ್ರಶ್ನೆಗಳು ಹುಟ್ಕೊಂಡಿದ್ದಾವೆ. ಯಾಕಂತ ಹೇಳಿದ್ರೆ ಟಾಸ್ಕ್ ಮುಗಿದ ನಂತರ ಸ್ಟೂಡೆಂಟ್ ಆಫ್ ದಿ ವೀಕ್ ಅವಾರ್ಡ್ ಅನ್ನ ಕೊಡಬೇಕಿತ್ತು. ಅದಕ್ಕೆ 4 ಜನ ಆಯ್ಕೆ ಆಗಿರ್ತಾರೆ. ಆ 4 ಜನದ ನಡುವೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಅದರಲ್ಲಿ ಗೆದ್ದವರು ಸ್ಟೂಡೆಂಟ್ ಆಫ್ ದಿ ವೀಕ್ ಆಗ್ತಾರೆ. ಅದು ಧನುಷ್ ಕೂಡ ಆದ್ರು. ಅದು ಹೇಗಾದ್ರು ಅಂತ ಹೇಳಿ ನೀವು ನೋಡಿದ್ರಿ. ಅಭಿಲಾಷನ್ನ ಟಾರ್ಗೆಟ್ ಅನ್ನ ಮಾಡಿ ಅವನ ಫೋಟೋವನ್ನ ಹರಿದಾಕ್ಸಿ, ಆದ್ರೆ ಧನುಷ್ ಅವ್ರನ್ನ ಅಲ್ಲಿ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಅನ್ನ ಮಾಡಲಾಯಿತು. ಇದು ಸೂರಜ್ ಮಾಡಿರುವಂತಹ ನಾಟಕ. ಅವನು ಈ ಹಿಂದೆನೂ ಕೂಡ ಕಬಡ್ಡಿ ಆಟದಲ್ಲೂ ಕೂಡ ಧನುಷ್ ಅವರು ಅವ್ರ ಮೇಲೆ ಅಟ್ಯಾಕಿಗೆ ಬಂದಾಗ ಬೇಕು ಅಂತಾನೆ ಲೈನ್ ಹತ್ರ ಹೋಗ್ಬಿಟ್ಟು ಒಂದು ಕಾಯಿನ್ ಅನ್ನ ಕೊಟ್ಬಿಟ್ಟು ಹೊರಗಡೆ ಬರ್ತಾನೆ. ಈ ತರ ಮೋಸದ ಆಟಗಳನ್ನ ಈ ಸೂರಜ್ ಆಡ್ತಿದ್ದಾನೆ. ಇದು ಹೇಳಿತನ ಹಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲೋ ಅಭಿಲಾಷು ಕೂಡ ಡಿಸರ್ವ್ ಇದ್ದ ಅಂತ ಹೇಳಿ ನನಗೆ ಅನಿಸ್ತು. ಯಾಕಂದ್ರೆ ಮನೆಯಲ್ಲೂ ಮಾಡಬೇಕಾಗಿರೋ ಎಲ್ಲಾ ಕರ್ತವ್ಯಗಳನ್ನ ಮಾಡಿದ್ದಾನೆ ಅಂತಾನೂ ಕೂಡ ನನಗೆ ಅನಿಸ್ತು. ಬಟ್ ಎಲ್ಲೋ ಒಂದು ಕಡೆ ಅಭಿಲಾಷ್ ಟಾರ್ಗೆಟ್ ಆಗಿ ಧನುಷ್ನ ಗೆಲ್ಲಿಸುವಂತ ಕರ್ತವ್ಯವನ್ನ ಮಾಡಿದ್ರು. ಇದಾದ ನಂತರ ಈಗಾಗಲೇ ಫೈನಲ್ ಟಾಸ್ಕ್ಗೆ ಹೋಗಿ ಅಥವಾ ಕ್ಯಾಪ್ಟನ್ ಆಗ್ಲಿಕ್ಕೆ ಟಾಸ್ಕ್ ಆಡ್ಬೇಕಾಗಿದ್ದಂತಹ ರಘು ಅವರ ವಿರುದ್ಧ ನಮ್ಮ ಧನುಷ್ ಅವರು ಆಡ್ಬೇಕಿತ್ತು. ಅಲ್ಲಿ ಬಿಗ್ ಬಾಸ್ ಕೂಡ ಒಂದು ಎಡವಟ್ ಮಾಡಿದ್ರು ಅಂತ ಹೇಳಿ ನನಗನಿಸ್ತು. ಮನೆಯ ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳಿದ್ರೆ ಕ್ಯಾಪ್ಟನ್ಶಿಪ್ ಒಂದು ಟಾಸ್ಕ್ ಅಲ್ಲಿ ಅವನು ಏಕೈಕ ವ್ಯಕ್ತಿಯಾಗಿ ಗೆದ್ದು ಅವನು ಅವ್ರ ಕ್ಯಾಪ್ಟನ್ಶಿಪ್ ಅನ್ನ ಪಡ್ಕೊಂಡ್ರೆ ಅದಕ್ಕೊಂದು ಬೆಲೆ ಅನ್ನೋದಿರುತ್ತೆ. ಆದ್ರೆ ಈಗ ಬಿಗ್ ಬಾಸ್ ಅವರು ಮಾಡಿದಂತ ಎಡವಟ್ ಏನಂದ್ರೆ ಮನೆ ಮಂದಿಗೆ ವೋಟ್ ಹಾಕಿ ಇಬ್ಬರಲ್ಲಿ ಒಬ್ಬರನ್ನ ಕ್ಯಾಪ್ಟನ್ ಮಾಡಿ ಅನ್ನೋ ರೀತಿಯಲ್ಲಿ ಕೊಟ್ಬಿಟ್ರು. ಮನೆ ಮಂದಿ ಎಲ್ಲರೂ ಕೂಡ ಮೊದಲೇ ರಘು ಅವ್ರ ಮೇಲೆ ಹುರ್ಕೊಂಡಿದ್ರು. ಯಾಕಂದ್ರೆ 3 ವಾರಗಳ ನಂತರ ಬಂದು ಮನೆಯಲ್ಲಿ ಕ್ಯಾಪ್ಟನ್ ಕೂಡ ಆದ್ರು. ನಂತರ 2ನೇ ವಾರಕ್ಕೂ ಕೂಡ ಇಮ್ಯುನಿಟಿನ ಪಡ್ಕೊಂಡ್ರು. ಅಲ್ಲೂ ಕೂಡ ಕ್ಯಾಪ್ಟನ್ ಆಗ್ಬಿಟ್ರೆ 2 ವಾರನೂ ಉಳ್ಕೊಬಿಡ್ತಾರೆ, 2 ವಾರನೂ ಅವರೇ ಹಕ್ಕನ್ನ ಚಲಾಯಿಸ್ತಾರೆ ಅನ್ನೋ ಒಂದು ಹೊಟ್ಟೆ ಕಿಚ್ಚಿನಿಂದ ಧನುಷ್ ಅವರಿಗೆ ಎಲ್ಲರೂ ಕೂಡ ವೋಟ್ ಅನ್ನ ಹಾಕಿದ್ರು. ನಾನು ಧನುಷ್ ಅವರು ಇಲ್ಲಿ ಕ್ಯಾಪ್ಟನ್ ಆಗಿರೋ ಬಗ್ಗೆ ನನ್ನ ತಕರಾರು ಏನೂ ಇಲ್ಲ. ಆದ್ರೆ ರಘು ಅವರಿಗೆ ಒಂದು ಕಡೆ ಮೋಸ ಆಗಿದ್ದು, ಒಂದು ಕಡೆ ಬೇಸರನು ತಂದಿತು. ಯಾಕಂದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಹೊಟ್ಟೆ ಕಿಚ್ಚು ಬರ್ತಾರೆ, ಒಬ್ಬನಿಗೆ ಇಮ್ಯುನಿಟಿ ಯಾಕೆ ಸಿಗ್ಬೇಕು, ಇನ್ನೊಬ್ಬರಿಗೆ ಚಾನ್ಸ್ ಸಿಗ್ಲಿ ಅಂತ. ಅದೇ ಒಂದು ಫಿಸಿಕಲ್ ಟಾಸ್ಕ್ ಕೊಟ್ಟು ಧನುಷ್ ಗೆದ್ದಿದ್ರೆ ಅದಕ್ಕೊಂದು ಬೆಲೆ ಅನ್ನೋದು ಕೂಡ ಇರೋದು. ಯಾಕಂದ್ರೆ ಒಬ್ಬ ಆಡಳಿತ ಮಾಡ್ತಿರೋವನಿಗೆ ತಾನೇ ಸ್ವತಃ ಗೆದ್ರೆ ಅವನಿಗೆ ಅಧಿಕಾರ ಚಲಾಯಿಸುವಂತಹ ಹಕ್ಕು ಇರ್ತದೆ. ವೋಟ್ ಹಾಕಿ ಗೆಲ್ಸಿದ್ರೆ ಕೆಲವರು ಪ್ರಶ್ನೆ ಮಾಡುವಂತಹ ಧೈರ್ಯವನ್ನ ಮಾಡ್ತಾರೆ. ನಾವು ನೋಟ್ ಹಾಕಿದ್ಕೆ ನೀನ್ ಗೆದ್ದಿದ್ದು, ನಿನ್ ಕ್ಯಾಪ್ಟನ್ಶಿಪ್ ಅಲ್ಲಿ ನಾನೇ ನಿನ್ ಮಾತು ಕೇಳಬೇಕು ಅನ್ನೋ ಮಾತುಗಳು ಬಂದ್ಬಿಡುತ್ತೆ. ಈ ತರ ಒಂದು ಕ್ಯಾಪ್ಟನ್ಶಿಪ್ ಟಾಸ್ಕ್ ಅನ್ನ ಆಡಿಸಿದ್ದು ನನಗೆ ಖಂಡಿತವಾಗಿಯೂ ಇಷ್ಟ ಆಗ್ಲಿಲ್ಲ. ಇದಕ್ಕೊಂದು ಟಾಸ್ಕ್ ಅನ್ನ ಕೊಡ್ಬೇಕಿತ್ತು. ಇಬ್ಬರ ನಡುವೆ ಒಂದು ಪೈಪೋಟಿ ನಡಿಬೇಕಿತ್ತು. ಯಾರು ಗೆಲ್ತಾರೋ ಅವರು ಕ್ಯಾಪ್ಟನ್ ಆಗ್ಬೇಕಿತ್ತು. ಮನೆಯವರ ವೋಟ್ ಹಾಕ್ಸಿ ಗೆಲ್ಸೋದಾದ್ರೆ ಇದು ಎಲೆಕ್ಷನ್ ಆಗಿರೋ ರೀತಿ ಆಗೋಯ್ತು. ಎಲ್ಲೋ ಒಂದು ಕಡೆ ರಘುಗೂ ಕೂಡ ಮೋಸ ಆಯಿತು ಅಂತ ಹೇಳಿ ನನಗನಿಸ್ತು. ಮನೆಯಲ್ಲಿರುವಂತಹ ಗಿಲ್ಲಿ ಮತ್ತೆ ಮಲ್ಲಮ್ಮ ಇಬ್ಬರೇ ರಘು ಅವರಿಗೆ ವೋಟ್ ಹಾಕ್ತಾರೆ. ಇನ್ನು ಉಳಿದಿರುವಂತಹ 13ರಿಂದ 14 ಜನನೂ ಕೂಡ ಧನುಗೆ ವೋಟ್ ಹಾಕಿ 100 ಆಗಿ ಗೆಲ್ಲಿಸ್ತಿದ್ದಾರೆ. ಮನೆಯನ್ನ ಯಾವ ರೀತಿ ನಡ್ಸ್ಕೊಂಡು ಹೋದ್ರು ರಘು ಅವರು ಅಂತ ಹೇಳಿ ನಾವು ಹೋದ ವಾರ ನೋಡಿದ್ವಿ. ತುಂಬಾ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋದ್ರು. ಅವರಿಗೆ ಹ್ಯಾಟ್ಸ್ ಆಫ್ ಅನ್ಲೇಬೇಕು. ಈ ವಾರದ ಕಿಚ್ಚನ ಚಪ್ಪಾಳೆ ರಘು ಅವರಿಗೆ ಬರ್ಲಿ ಅಂತ ಹೇಳಿ ನನಗನ್ಸುತ್ತೆ. ಈ ವಿಡಿಯೋ ಬಗ್ಗೆ, ಈ ಕ್ಯಾಪ್ಟನ್ಶಿಪ್ ಬಗ್ಗೆ ನಿಮಗೇನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.